ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ನಿಮಗೆ ಕಲಿಯುವಂಥವ್ರು ವೆಯ್ಟ್ ಮಾಡಿ, ಮಾರ್ಚಲ್ಲಿ ಯಾವ್ದಾದ್ರು ಒಂದು ಡೇಟ್ನ ಅನೌನ್ಸ್ ಮಾಡ್ತೀನಿ. ಸೊ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ಮಾರ್ಚಲ್ಲಿ ಯಾವ ಡೇಟ್ ಅಂತ ಹೇಳಿಕ್ಕಲ್ಲ. ನಿನ್ನೆ ಕ್ಲಾಸ್ ಕಂಪ್ಲೀಟ್ ಆಗಿದೆ. ಸೊ ಯಾರು ನಿನ್ನೆ ಬ್ಯಾಚಿಗೆ ಜಾಯ್ನ್ ಆಗ್ತೀನಿ ಅನ್ನೋರು, ಓಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು, ನ್ಯೂ ಸ್ಟೂಡೆಂಟ್ಸ್ ಇರ್ಬೋದು, ನಿನ್ನೆ ಬ್ಯಾಚಿಗೆ ಜಾಯ್ನ್ ಆಗ್ತೀನಿ ಅನ್ನೋರು ಸ್ಟಿಲ್ ನೀವು ಇವತ್ತು ನಾಳೆ ನನಗೆ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು. ನಿಮ್ಮ ಕಂಫರ್ಟಬಿಲಿಟಿ ಅದು. ಬಟ್ ನೆಕ್ಸ್ಟ್ ಕ್ಲಾಸ್ ಅಂತೂ ಸದ್ಯಕ್ಕೆ ನಾನು ಮೈಂಡ್ಸೆಟ್ ಪ್ಲ್ಯಾನ್ ಮಾಡಿಲ್ಲ. ನೋಡೋಣ, ಯಾವಾಗ ಪ್ಲ್ಯಾನ್ ಮಾಡ್ತೀನಿ ಅವಾಗ ಹೇಳ್ತೀನಿ. ಸೊ ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ ಆಗಿ ಫೆಬ್ರವರಿ ಮಂತಲ್ಲಿ ಏನು ಟ್ರೇಡ್ ಮಾಡಿದ್ದೀನಿ, ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ, ಎಷ್ಟು ದಿನ ಲಾಸ್ ನೋಡಿದ್ದೀನಿ, ಅವೆಲ್ಲದೂ ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ಆ್ಯಂಡ್ ಇದರಲ್ಲೂ ಕೂಡ ಮನಿ ಮ್ಯಾನೇಜ್ಮೆಂಟ್ ಸೈಕಾಲಜಿ ಬಗ್ಗೆನೂ ನಿಮಗೆ ಗೈಡ್ ಮಾಡ್ತೀನಿ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಟ್ರೇಡರ್ ಆಗಬೇಕು ಅಂದರೆ ಮೈಂಡ್ಸೆಟ್ ತುಂಬಾ ಕ್ಲಿಯರ್ ಇರಬೇಕು. ಬಿಕಾಸ್ ಪೀಪಲ್ ವಿಲ್ ಸೇ ನಿಮಗೆ ಗ್ಯಾಂಬ್ಲರ್ ಅನ್ಬೋದು, ಅದರಿಂದ ದುಡ್ಡು ಮಾಡೋಕ್ಕಾಗಲ್ಲ ಅನ್ಬೋದು, ಇಲ್ಲ ಅದೆಲ್ಲ ಒಂದು ಥರದ್ದು ಗೇಮ್ಸ್ ಅನ್ಬೋದು, ವಾಟ್ ಎವರ್. ಅವ್ರಿಗೆ ಮನಸ್ಸು ಇಚ್ಛೆ ಅವ್ರು ಅಂದಿದ್ದನ್ನ ಅಂತಾರೆ. ಏನಕ್ಕೆ ಹಂಗೆ ಅಂತಾರೆ ಅಂದರೆ, ಫಸ್ಟ್ ಆಫ್ ಆಲ್ ಅವ್ರುಗಳದ್ರಲ್ಲಿ ಪ್ರಾಪರ್ ನಾಲೆಡ್ಜ್ ಇರೋದಿಲ್ಲ ಒಂದು. ಸೆಕೆಂಡ್ ಥಿಂಗು, ಅವ್ರಿಗದ್ರ ಬಗ್ಗೆ ಯಾಕೆ ಅದನ್ನು ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನು ಏನಕ್ಕೆ ಗ್ಯಾಂಬ್ಲಿಂಗ್ ಅಂತ ಅಂತಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳ್ಕೊಳ್ಳೋ ಕೆಪಾಸಿಟಿ ಕೂಡ ಅವ್ರಿಗಿರೋದಿಲ್ಲ. ಏನೋ ಎರಡು ಸುತ್ತ ಇದ್ದವರು 3 ಜನ ಒಂಥರ ಅಂದರು ಅಂದರೆ, ಇವ್ರು 4ನೇವನು ನಾನು ಅದೇ ಜೈ ಅನ್ನೋ ಥರ ಮೈಂಡ್ಸೆಟ್ ಅದು. ಸೊ ಅದೇ ಆಗಿರೋದು ಅಷ್ಟೇ. ಅದಕ್ಕೋಸ್ಕರನೇ ಇದೇ ಆದರೂ ಅಷ್ಟೇ, ಈ ಬಿಸ್ನೆಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಫಸ್ಟ್ ಆಫ್ ಆಲ್ ನೀವು ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ಅವರ ಕೈಯಲ್ಲಿ ಮಾಡೋಕ್ಕಾಗದೇ ಇರೋ ಕೆಲಸನ ಅದು ರಾಂಗ್ ಅಂತಲೇ, ತಪ್ಪಂತಲೇ ಹೇಳೋದು. ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಯಾವುದೇ ಇದಕ್ಕೆ ಹೋಗಿ, ಎಜುಕೇಷನ್ ಫೀಲ್ಡಿಗೆ ಬಂದ್ರೂ ನೀವು ಟಾಪರ್ ಆಗ್ತಿಲ್ಲ, ಇಲ್ಲ ಟಾಪ್ 5-6ಅಲ್ಲಿ ನಿಮ್ಮ ಬರ್ತಿಲ್ಲ ಅಂದರೆ, ನೀವು ಆಲ್ವೇಸ್ ಹೇಳೋದೇನು, ನಿಮಗೆ ಕಲಿಸ್ತಿರೋ ಗುರುಗಳೇ ಸರಿ ಇಲ್ಲ ಅಂತ. ಬಿಕಾಸ್ ನೀವು ಅಲ್ಲಿ ಎಫರ್ಟ್ ಹಾಕ್ಲಿಕ್ಕೆ ನೀವು ರೆಡಿ ಇರೋದಿಲ್ಲ. ಸೊ ನಿಮಗೆ ಕಲಿಸೋ ಗುರುಗಳು ಸರಿ ಇಲ್ಲ ಅಂತ ಹೇಳ್ತೀರಾ. ಸೇಮೇ ನೀವು ಜಾಬಿಗೆ ಬಂದಾಗ ಏನು ಹೇಳ್ತೀರಾ, ಸೊ ಜಾಬಲ್ಲಿ ನಿಮಗಿಂತ ಹೈಯಂಗ್ ಪ್ರೊಫೆಷ್ನಲಲ್ಲಿ ಇಲ್ಲ ನಿಮ್ಮ ಕೊಲೀಗ್ಸೇ ನಿಮಗಿಂತ ಒಳ್ಳೆ ಸ್ಯಾಲ್ರಿಲಿದ್ದಾರೆ ಅಂದಾಗ ನೀವು ಅವಾಗ ಏನು ಹೇಳ್ತೀರಾ, ಅವ್ರುಗಳು ಬಕೆಟ್ ಹಿಡಿದ ಮೇಲೆ ಹೋಗ್ತಿದ್ದಾರೆ, ಇಲ್ಲ ಅವ್ರುಗಳು ಏನೋ ಒಂದು ಬೇರೆ ಥಿಂಗ್ಸ್ಗಳ ಮಾರ್ಗಗಳು ಇಟ್ಕೊಂಡಿರುತ್ತೆ. ಬಟ್ ನಿಮ್ಮನ್ನು ನೀವು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ನನ್ನ ಕೆಪಾಸಿಟಿ ಎಷ್ಟಿದೆ, ನನ್ನ ಕೈಲಿ ಏನಕ್ಕೆ ಆಗ್ತಿಲ್ಲ, ನಾನು ಯಾಕೆ ಅದನ್ನು ಮಾಡೋಕ್ಕಾಗ್ತಿಲ್ಲ, ಈ 3 ಥಿಂಗ್ಸ್ಗಳನ್ನ ನೀವು ಅಕ್ಸೆಪ್ಟೇ ಮಾಡೋದಿಲ್ಲ. ಯು ಆಲ್ವೇಸ್ ಟ್ರೈ ಟು ಬ್ಲೇಮ್ ಅದರ್ಸ್. ಇಟ್ ಈಸ್ ಅ ಹ್ಯೂಮನ್ ಮೈಂಡ್ಸೆಟ್. ಆ್ಯಂಡ್ ಎಕ್ಸ್ಪೆಷಲಿ ಇಂಡಿಯಾದಲ್ಲಿ ಇದು ಪಿಕ್ಚರ್ ಪರ್ಫೆಕ್ಟ್ ಹ್ಯೂಮನ್ ಮೈಂಡ್ಸೆಟ್ಟು. ಹ್ಯೂಮನ್ ಕೆಪಾಸಿಟಿನ ಅವ್ರದ್ದು ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಟ್ರೈಯೇ ಮಾಡೋದಿಲ್ಲ. ಆಲ್ವೇಸ್ ಟ್ರೈ ಟು ಬ್ಲೇಮ್ ಅದರ್ಸ್. ಸೊ ನನ್ನ ಕೈಲಿ ಆಗ್ತಿಲ್ಲ ಅಂದರೆ ಬೇರೆಯವ್ರಿಗೂ ಆಗೋಲ್ಲ ಅನ್ನೋದನ್ನ ಮೈಂಡ್ಸೆಟ್ನ ಬ್ಲೇಮ್ ಮಾಡ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ಇನ್ನು ನೀವು ಯಾವುದೇ ಬಿಸ್ನೆಸ್ ಫೀಲ್ಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ರಿಯಲ್ ಎಸ್ಟೇಟ್ಸ್ ಇರ್ಬೋದು, ಇಲ್ಲ ವಾಟ್ ಎವರ್, ರೋಡ್ ಸೈಡಲ್ಲಿ ವ್ಯಾಪಾರ ಇರ್ಬೋದು, ಇಲ್ಲ ಸೇಟುಗಳಿರ್ಬೋದು, ದೋಸ್ ಥಿಂಗ್ಸ್. ಸೊ ಅದನ್ನು ಕೂಡ ನಮ್ಮ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ನಮ್ಮ ಕರ್ನಾಟಕದಲ್ಲಿರೋ ಎಕ್ಸ್ಪೆಷಲಿ ಮೈಂಡ್ಸೆಟ್ ಈಸ್ ವೆರಿ ಮಚ್ ಕ್ಲಿಯರ್. ಲೈಫಲ್ಲಿ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಅದು ಸಿಗುತ್ತೋ ಸಿಗಲ್ವೋ, 3 ವರ್ಷ 5 ವರ್ಷ 10 ವರ್ಷ ಎಫರ್ಟ್ ಆಗ್ತಾರೋ ಹೊರತು ಸಿಗುತ್ತಾ ಇಲ್ವೋ ಅನ್ನೋದನ್ನು ಥಿಂಕ್ ಮಾಡೋದಿಲ್ಲ. ಅದೇ ನಮಗೂ ಮಾರ್ವಾಡಿ ಸೇಟುಗಳಿಗಿರೋ ಡಿಫ್ರೆನ್ಸು. ಸೇಟು ಒಬ್ಬ ನಿನ್ನೆ ಯಾವುದೋ ಒಂದು ಇದು ನೋಡ್ತಾ ಇದ್ದೆ ಸ್ಟೇಟಸಲ್ಲಿ, 3ನೇ ಕ್ಲಾಸ್ ಡ್ರಾಪ್ಔಟ್ ಆಗಿರೋ ಸೇಟು ಆಲ್ಮೋಸ್ಟ್ ಒಂದು ಒಳ್ಳೆಯದು ಮೆಡಿಕಲ್ ಸ್ಟೋರ್ ಹಾಕ್ಕೊಂಡು ಈಸ್ ಮೇಕಿಂಗ್ ಮನಿ ಲ್ಯಾಕ್ಸ್ ಟುಗೆದರ್. ಅದೇ ನೀವು ಡಿಗ್ರಿ ಮಾಡಿರೋನು, ಇನ್ನೂ ನನಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ 30 ವರ್ಷ ಆದ್ರೂ ಓದ್ತಾ ಕೂತಿರೋನು. ಅದೇ ನಮ್ಮ ಕರ್ನಾಟಕದವ್ರಿಗೂ ಹೊರಗಡೆಯವ್ರಿಗಿರೋ ಮೈಂಡ್ಸೆಟ್ ಅಷ್ಟೇ. ಬಿಕಾಸ್ ಇಲ್ಲಿ ಜನಗಳ ಮೈಂಡ್ಸೆಟ್ ಹಾಗೇ ಇದೆ. ನಿನಗೊಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ನಿನ್ನ ಲೈಫಲ್ಲಿ ಸೆಟ್ಲ್ ಆದಂಗೆ, ನಿನಗೆ ಯು ವಿಲ್ ಗೆಟ್ ಇಟ್ ಆನ್ ರಿಚ್ ಗರ್ಲ್. ಸೊ ಯಾವ್ದಾದ್ರು ಶ್ರೀಮಂತರ ಮನೆ ಹುಡುಗಿ ಸಿಗ್ತಾಳೆ ಮದುವೆ ಆಗಲಿಕ್ಕೆ, ಇಲ್ಲ ಒಂದು ಪ್ರಾಪರ್ಟಿ ಸಿಗುತ್ತೆ, ಇಲ್ಲ ಆ ಥರ ಮೈಂಡ್ಸೆಟ್ಟು ಇತ್ತೀಚೆಗೆ ತುಂಬ ಇದೆ ಕರ್ನಾಟಕದಲ್ಲಿ, ಎಕ್ಸ್ಪೆಷಲಿ ಅದರ್ ಸ್ಟೇಟ್ಸ್ಗಳಿಗೆ ಕಂಪೇರ್ ಮಾಡಿದರೆ. ಸೊ ಮತ್ತು ಇನ್ನೊಂದು ವರ್ಗದ ಜನ ಇದ್ದಾರೆ. ಸೊ ನಮ್ಮ ಮಕ್ಕಳು ಫಾರಿನಲ್ಲಿ ಓದ್ತಾ ಇದ್ದಾರೆ, ಫಾರಿನಲ್ಲಿ ಎಜುಕೇಷನ್ ಮಾಡಿಸ್ಬೇಕು, ಫಾರಿನಲ್ಲಿ ಜಾಬ್ ಹೋಗ್ಬೋದಾನೆ ಅಂದರೆ ದೇ ವಿಲ್ ಥಿಂಕ್ ದೇ ಆರ್ ಸೆಟಲ್ ಅಂತ. ಅಲ್ಲಿ ಕಷ್ಟ ಅವ್ರಿಗೆ ಅಲ್ಲಿ ಗೊತ್ತಿರುತ್ತೆ, ಇಲ್ಲಿ ಕಷ್ಟ ಇಲ್ಲಿ ಗೊತ್ತಿರುತ್ತೆ. ಅದನ್ನು ಅವ್ರುಗಳು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಸೇಮೇ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ. ಸ್ಟಾಕ್ ವರ್ಕ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಥರ ಟ್ರೀಟ್ ಮಾಡಿದರೆ ಇನ್ವೆಸ್ಟರ್ ಆಗ್ತೀರಾ. ಇದನ್ನು ನೀವು ಟ್ರೇಡರ್ ಆಗ್ತೀರಾ. ಡೇ ಟು ಡೇ ನಾವು ಕರೀತಾರಲ್ಲ, ಹಂಗೆ ಡೇ ಬೈ ಡೇ ಅವರು ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ಇಷ್ಟು ಪ್ರಾಫಿಟ್ ಆಗಬೇಕು, ಅದರಲ್ಲಿ ಉಳ್ಕೊಂಡಿದ್ದು ಸ್ವಲ್ಪ ಉಳ್ಕೊಂಡ್ರೆ ಅದನ್ನು ನೆಕ್ಸ್ಟ್ ಡೇಗೆ ಸೇಲ್ ಮಾಡ್ಕೊಬೋದು, ಇಲ್ಲ ಮಳೆ ಅದು ಇದು ಬಂದು ಏನಾರು ಹಾಳಾಯಿತು ಅಂದರೆ ದಟ್ ಈಸ್ ಲಾಸ್ ಅನ್ನೋ ಥರ. ಆ ಥರನೂ ಮೈಂಡ್ಸೆಟ್ನ ಥಿಂಕ್ ಮಾಡ್ಬೋದು. ಇಟ್ಸ್ ಅಪ್ ಟು ದೆಮ್. ಯಾರ್ಯಾರು ಯಾವ ಥರ ಥಿಂಕ್ ಮಾಡ್ಬೋದು, ಅದು ಅವ್ರವ್ರ ಥರ ಥಿಂಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಯಾವ ಥರ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟು. ನೀವು ಈ ಫೀಲ್ಡ್ಗೆ ಬಂದಾಗ ನಿಮ್ಮ ಎಫರ್ಟ್ ಎಷ್ಟಿದೆ, ನೀವೇನಕ್ಕೆ ಮಿಸ್ಟೇಕ್ ಮಾಡ್ತೀರಾ, ಬೇರೆಯವರು ಅದನ್ನು ಆ ಮಿಸ್ಟೇಕ್ ಕಂಪೇರ್ ಟು ಅದರ್ಸ್, ನಮ್ಮ ಮಿಸ್ಟೇಕ್ ಏನು, ಅವ್ರುಗಳು ಹೆಂಗೆ ಅದರಲ್ಲಿ. ಸೊ ನಿಮಗೆ ಅದರಲ್ಲಿ ನೀವುಗಳು ಹೇಗೆ, ಈಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, 1 ಸೆಕೆಂಡ್.
ಸೊ ಈಗ ನಾನು ನಿಮಗೆ ಹೇಳೋದು, ಸಪೋಸ್ ನೀವೇನಾದರೂ ಈಗ ಪರ್ಟಿಕ್ಯುಲರ್ ಟ್ರೇಡಿಂಗ್ ಫೀಲ್ಡ್ಗೆ ಬಂದರೆ ಅಂದ್ಕೊಳ್ಳಿ. ಸೊ ಟ್ರೇಡಿಂಗ್ ಫೀಲ್ಡಿಗೆ ಬಂದಾಗ ನಿಮ್ಮಗಳಿಗೆ ಮೈಂಡ್ ಸೆಟ್ ಹೇಗಿರಬೇಕು? ನಾನೀಗ ಯಾವುದೋ ಒಂದು ಜಾಬ್ ಪ್ರೊಫೆಷ್ನಲ್ ಮಾಡ್ತೀನಿ ಅಂದರೆ ತಿಂಗಳಿಗೆ ಒಂದು 50,000 ಸ್ಯಾಲ್ರಿ ಇದೆ ಅಂದರೆ, ಸೊ ಟ್ರೇಡಿಂಗಲ್ಲಿ ಐ ಹ್ಯಾವ್ ಟು ಮೇಕ್ ಇಟ್ ದಟ್ ಮನಿ ಸ್ಟಾರ್ಟಿಂಗಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಒಂದು 50% ನಾನು ದುಡ್ಕೊಳ್ತಿದ್ರೆ ದೆನ್ ಸ್ಲೋಲಿ ಗ್ರೋತ್ ಆಗ್ತಾ ಐ ಕ್ಯಾನ್ ಗೋ ಸಮ್ವೇರ್ ಅನ್ನೋ ಥರ ಮೈಂಡ್ ಸೆಟ್ ಇರಬೇಕು. ನೀವೇನು ಮಾಡ್ತೀರಾ, ಒನ್ ನೈಟ್ ಮಿರಾಕಲ್ನ ಥಿಂಕ್ ಮಾಡ್ತೀರಾ. ಇಟ್ ಮೀನ್ಸ್ ಸಂಬಡಿ ಈಸ್ ಮೇಕಿಂಗ್ ಲ್ಯಾಕ್ಸ್ ಅಂದರೆ ಯು ಆಲ್ಸೋ ಮೇಕ್ ಲ್ಯಾಕ್ಸ್. ಸೊ ನಾನು ಇವತ್ತು 10,000 ಹಾಕಿದ್ದೀನಿ, ನಾಳೆ ಬೆಳಗ್ಗೆ ಒಳಗಡೆ ನನಗೆ ಅದು 1,00,000 ಹಾಕಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಿಗೆ ಬರುತ್ತೆ. ಬಿಕಾಸ್ ಇಲ್ಲಿ ನೀವು ಜಾಬ್ ಬಗ್ಗೆ ಥಿಂಗ್ಸ್ ಬಗ್ಗೆ ನೋಡ್ತಾ ಇಲ್ಲ, ಇಲ್ಲಿ ನೀವು ಓವರ್ ನೈಟಲ್ಲಿ ಮಿರಾಕಲ್ ಬಗ್ಗೆ ಥಿಂಕ್ ಮಾಡ್ತೀರಾ. ದಟ್ ಈಸ್ ಟೋಟಲಿ ರಾಂಗ್. ಆ್ಯಕ್ಚುಲಿ ಅದನ್ನು ನೀವು ಬಿಡಬೇಕು. ಅದನ್ನು ಬಿಟ್ಟರೆ ಈ ಫೀಲ್ಡು, ಅದರ್ವೈಸ್ ಈ ಫೀಲ್ಡ್ ಅಲ್ಲ ನಿಮಗೆ. ಬಿಟ್ಬಿಟ್ಟು ಬೇರೆ ಯಾವ ಕೆಲಸ ಇರುತ್ತೆ ನಿಮ್ಮ ಕೆಲಸಗಳ ಬಗ್ಗೆ ಫೋಕಸ್ ಮಾಡಿ, ಬಿಟ್ಬಿಡಿ ಇದನ್ನು. ಓಕೆನಾ? ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಮೈ P&L. ಸೊ ಈ ತಿಂಗಳ P&L ಇದು. ಸೊ ಈ ತಿಂಗಳಲ್ಲಿ ಐ ಹ್ಯಾವ್ ಮೇಡ್ ಇಟ್ ಸಮ್ ಗುಡ್ ಮನಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಆಲ್ಮೋಸ್ಟು 20 ಟ್ರೇಡಿಂಗ್ ಸೆಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. 4, 8, 16, 19, 20ರಲ್ಲಿ ಒಂದು ಆಲ್ಮೋಸ್ಟ್ ಫಸ್ಟ್ ಫೆಬ್ರವರಿಗೆ ನಂಗೆ ಲಾಸ್ ಆಗಿದೆ. ಐ ಗೆಸ್ ಫಸ್ಟ್ ಫೆಬ್ರವರಿನ ಏನೋ ಒಂದು ಲಾಸ್ ಇದೆ. ರೆಸ್ಟ್ ಎವ್ರಿಥಿಂಗ್ ಐ ಕವರ್ಡ್ ಮೇಡ್ ಇಟ್ ಇನ್ ಗ್ರೀನ್. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಟ್ರೇಡರ್ಗೂ ನಾನು ಹೇಳೋದು, ದಿಸ್ ಈಸ್ ಮೇಕ್ಸ್ ಯು ಹೌ ಯು ಆರ್ ಬಿಕಮ್ ಟ್ರೇಡರ್. ನೀವು ಟ್ರೇಡಿಂಗಲ್ಲಿ ಎಷ್ಟು ಸಕ್ಸಸ್ ಇದ್ದೀರಾ ಇದು ಇಂಪಾರ್ಟೆಂಟಾಗಿ ಹೇಳುತ್ತೆ. ಓಕೆನಾ? ಸೊ ನಿಮಗೆ ಲಾಸ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ ಇಂಪಾರ್ಟೆಂಟಾಗಿ ಹೇಳುತ್ತೆ. ಸೊ ಕೆಲವ್ರು ಹೇಳ್ಬೋದು ನಿಮ್ಮದು ಚಾರ್ಜಸ್ಸು ಅಷ್ಟಿದೆ ಎಷ್ಟಿದೆ. ಐ ಡೋಂಟ್ ಕೇರ್. ಓಕೆನಾ? ಈ ಚಾರ್ಜಸ್ ಬಂದು ಎಷ್ಟೋ ಜನದ ಸ್ಯಾಲ್ರಿ. ಓಪನಾಗಿ ಹೇಳ್ತೀನಿ ನಾನು, ಈ ಚಾರ್ಜಸ್ ಇದೆಯಲ್ಲ ಎಷ್ಟೋ ಜನಗಳ ಸ್ಯಾಲ್ರಿ ಇದು. ಇಟ್ ಡಸಂಟ್ ಮೀನ್ ದಟ್ ನಾನು ಇವಾಗ ಒಂದು ಅರ್ನಿಂಗ್ ಮಾಡ್ತೀನಿ, ಒಂದು ಬಿಸ್ನೆಸ್ಸಲ್ಲಿ ಈಗ ನಾನು ಇಂಟ್ರಾಡೇ ಟ್ರೇಡ್ ಮಾಡ್ತೀನಿ ಅಂದರೆ ಸಮ್ಟೈಮ್ ನನಗೆ ಒಂದೊಂದು ದಿನ ಈಸಿಯಾಗಿ ಮನಿ ಸಿಗುತ್ತೆ. ಒನ್ ಆರ್ ಟೂ ಟ್ರೇಡರ್ಸಲ್ಲಿ ಐ ವಿಲ್ ಮೇಕ್ ಗುಡ್ ಮನಿ. ಸೊ ಒಂದೊಂದು ದಿನ ನನಗೆ 3 to 5 ಟ್ರೇಡ್ಸ್ ಕೂಡ ಆಗುತ್ತೆ. ಅವತ್ತಿನ ದಿನ ಚಾರ್ಜಸ್ ಕೂಡ ಹೈ ಆಗುತ್ತೆ. ಈಗ ನೀವು ಎವ್ರಿ ಡೇ ಲೈಕ್ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀರಂದರೆ ಯು ಕೆನಾಟ್ ಮೇಕ್ ಇಟ್ ಈಕ್ವಲ್. ಎವ್ರಿ ಡೇ ಈಕ್ವಲಿ ದುಡಿಯೋಕ್ಕಾಗೋದಿಲ್ಲ. ಈಕ್ವಲಿ ನೀವು ಇವತ್ತು ನನಗೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ, ಸಪೋಸ್ ಒಂದು ವೆಜಿಟೇಬಲ್ ಬಿಸ್ನೆಸ್ ಆದ್ರೂ ಒಂದಿನ ನಿಮಗೆ ವಿತಿನ್ 4-5 ಅವರ್ಸಲ್ಲಿ ನಿಮ್ದು ಇರೋ ವಾಟ್ ಎವರ್ ವೆಜಿಟೇಬಲ್ಸ್ ಖಾಲಿಯಾಗಿ ಒಳ್ಳೆ ಪ್ರಾಫಿಟ್ ಆಗ್ಬೋದು. ಒಂದಿನ ನಿಮಗೆ ಫುಲ್ ಡೇ ಉಳ್ಕೊಳ್ಳೋಬೋದು, ಒಂದಿನ ನೆಕ್ಸ್ಟ್ ಡೇ ಕ್ಯಾರಿ ಫಾರ್ ಆಗ್ಬೋದು. ನೆಕ್ಸ್ಟ್ ಡೇ ಇಸ್ ನಥಿಂಗ್ ಬಟ್ ನಮ್ಮ ಟ್ರೇಡಿಂಗಲ್ಲಿ ಲಾಸ್ ಅಂತ ಅಂದ್ಕೊಳ್ಳಿ ನೀವು. ಸೊ ಆ ಥರ ಥಿಂಗ್ಸ್ಗಳನ್ನ ನೀವು ಮೈಂಡ್ ಸೆಟ್ ಬೆಳೆಸ್ಕೊಬೇಕು. ಸೊ ಎವ್ರಿ ಡೇ ಯು ಕ್ಯಾಂಟ್ ಮೇಕ್ ಇಟ್ ಸೇಮ್ ಮನಿ. ಸೊ ವಾಟ್ ಎವರ್ ಯು ಆರ್ ಮೇಕಿಂಗ್ ಇಟ್ಸ್ ಗುಡ್ ಮನಿ. ಸೊ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಬಂದಿದೆ. ಓಕೆನಾ? ವಾಟ್ ಎವರ್ ಅಮೌಂಟ್, ದಿಸ್ ಈಸ್ ಅಮೌಂಟ್, ಇಟ್ಸ್ ಅ ವೆರಿ ಗುಡ್ ಅಮೌಂಟ್ ಫಾರ್ ಮಿ. ನಾನು ಓಪನ್ ಆಗಿ ಹೇಳ್ತೀನಿ, ಆಫ್ಟರ್ ಲಾಂಗ್ ಟೈಮ್ ನಾನು ಕಳೆದ 6 to 7 ಮಂತ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 6 ಕಂಪೇರ್ ಮಾಡಿಕೊಂಡ್ರೆ ಐ ಆಮ್ ಬ್ಯಾಕ್ ಟು ನಾರ್ಮಲ್. ಐ ಆಮ್ ಬ್ಯಾಕ್ ಟು ಒಂದು ವೆರಿ ಗುಡ್ ವ್ಯಾಲ್ಯೂಗೆ ಬಂದಿದ್ದೀನಿ. ಸೊ ಇಲ್ಲಿಂದ ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಇದೆ ನನಗೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ವಾಟ್ ಎವರ್ ಇಸ್ ದರ್, ಇಲ್ಲಿಂದ ನಾನು ಇದನ್ನೇ ಸ್ಟ್ರೈಟ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ. ಸೊ ನಿನ್ನೆ ನೈಟ್ ತನಕಲೂ ಮಾರ್ನಿಂಗ್ ತನಕಲೂ ಐ ಹ್ಯಾವ್ ಮೈಂಡ್ ಸೆಟ್ ಲೆಟ್ ಇನ್ಕ್ರೀಸ್ ದ ಲಾಟ್ಸ್. ಓಕೆನಾ? ಲಾಟ್ಸ್ನ ಇನ್ಕ್ರೀಸ್ ಮಾಡೋಣ. ಸೊ ಇನ್ಕ್ರೀಸ್ ಮಾಡಿಕೊಂಡು ಹೋಗೋಣ ಅಂತ. ಬಟ್ ಏನು ಅಂದ್ಕೊಳ್ತೀವಲ್ಲ, ನಮ್ಮ ಮೈಂಡ್ ಒಂಥರ ಥಾಟ್ಸಲ್ಲಿದ್ದರೆ ನಮಗೆ ಸಮ್ಟೈಮ್ ಕೆಲವೊಂದು ಥಿಂಗ್ಸ್ಗಳು ಯಾವ ಥರ ಅನ್ಎಕ್ಸ್ಪೆಕ್ಟೆಡ್ ಬರ್ತವೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ಥರ ನನಗೂ ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಬಂದಿದೆ ಬೆಳಗ್ಗೆ. ಸೊ ಈ ವಾಟ್ ಎವರ್ ದಿಸ್ ಅಮೌಂಟ್ ನೀವು ಇದನ್ನು ನೋಡ್ತಾ ಇರಲ್ಲ, ಈ ಅಮೌಂಟ್ ಫುಲ್ ನಂದು ಇನ್ವೆಸ್ಟ್ಮೆಂಟಿಗೆ ಹೋಗೋ ಚಾನ್ಸಸ್ ಇದೆ. ಇನ್ವೆಸ್ಟ್ಮೆಂಟ್ ಅಂದರೆ ನಥಿಂಗ್ ಬಟ್ ಅದರಿಂದ ಅಮೌಂಟ್ ರಿಟರ್ನ್ ಬರೋದಿಲ್ಲ ನನಗೆ. ಸೊ ವಾಟ್ ಎವರ್ 3 ಲಕ್ಷ ಅದು ಏನು ನೋಡ್ತೀರಾ ಅಷ್ಟು ಅಮೌಂಟು ನಂದು ಹೋಗೋದ್ರಲ್ಲಿದೆ. ಅಂದರೆ ಏನಂದರೆ ಲೈಕ್ ಕೆಲವರು ಎಣ್ಣಿಗೆ ಹೊಡೆದಾಡ್ತಾರೆ, ಕೆಲವರು ಮಣ್ಣಿಗೆ ಹೊಡೆದಾಡ್ತಾರೆ, ಕೆಲವರು ಬಂಗಾರಕ್ಕೆ ಹೊಡೆದಾಡ್ತಾರೆ. ಅದೇ ಥರ ನಾನು ಮಣ್ಣಿಗೆ ಹೊಡೆದಾಡ್ತೀನಿ. ಇಟ್ ಮೀನ್ಸ್ ಜಾಗಕ್ಕೋಸ್ಕರ ಹೊಡೆದಾಡ್ತೀನಿ. ಸೊ ನನಗೆ ಸಮ್ ಲ್ಯಾಂಡ್ದು ಇಶ್ಯೂಸ್ ಬಂದಿದೆ ಊರಲ್ಲಿ. ಸೊ ಅದನ್ನು ನಾನಿವಾಗ ಲ್ಯಾಂಡ್ ಅದನ್ನು ಟೆನಿ ಕಾಸ್ಟ್ ಶತಾಯ ಗತಾಯ ಅಂತಾರಲ್ಲ, ಆ ಥರ ನಾನು ಅದನ್ನು ಉಳಿಸ್ಕೊಳ್ಳೇಬೇಕು ಲ್ಯಾಂಡು. ಸೊ ವಾಟ್ ಎವರ್ ಆ ಬಿಡ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗೂ ಗೊತ್ತಿಲ್ಲ. ಆ ಬಿಡ್ಡಿಗೆ ಅಮೌಂಟಿಗೆ ನನಗೆ ಬೇಕು ಈ ಅಮೌಂಟು. ಸೊ ಈ ಅಮೌಂಟ್ ಕಂಪ್ಲೀಟ್ಲಿ ವಿಡ್ರಾ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನೋಡೋಣ, ಈ ಮಾರ್ಚ್ ಮಂತಲ್ಲಿ ನಂದು P&L ಮೇ ಬಿ ಸ್ವಲ್ಪ ಲೋ ಆಗೋ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಕಡಿಮೆ ಆಯಿತು ಅಂದರೆ ನಿಮ್ಮ ಪ್ರಾಫಿಟ್ ಅಮೌಂಟ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಸೊ ಈ ಮಂತಲ್ಲಿ ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದೆ ಅದ್ರ ಪ್ರಕಾರ ನಾನು ಇದನ್ನು ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಈಗ ನೆಕ್ಸ್ಟ್ ಮಂತಲ್ಲಿ ನನಗೆ ಇದನ್ನು ತೆಗೆದ್ರೆ ನಿಮ್ಮದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಉಳಿಬೋದಲ್ವ ಅಂದ್ರೆ, ಬಟ್ ನನಗೆ ಬದುಕೋಕ್ಕೂ ಸಮ್ ಅಮೌಂಟ್ ಬೇಕಲ್ಲ. ಸೊ ಈಗ ನಾನು ಸಡನ್ನಾಗಿ ಈಗ ನಾನಿರೋದು ಬ್ಯಾಂಗ್ಳೂರಲ್ಲಿ ಅಂದಾಗ ನಾನು ರೆಂಟ್ ಪೇ ಮಾಡಬೇಕು, ಸಮ್ ಥಿಂಗ್ಸು ಡೇನು ನಡಿಬೇಕಲ್ಲ ನಮ್ಮದು. ಸೊ ಎರಡೂ ಹಾಗಾಗಿ 1 or 2 ಮಂತ್ಸ್ ಸ್ವಲ್ಪ ಟೆಡಿಮೆಡಿ ಆಗ್ಬೋದು, ನೋಡೋಣ. ಐ ವಿಲ್ ಬ್ಯಾಲೆನ್ಸ್ ಇಟ್. ಅದು ಅಲ್ಲದೆ ನಿಮಗೆ ಮಾರ್ಚಲ್ಲಿ ಏನಾಗಿದೆ 3 ಹಾಲಿಡೇಸ್ ಕೂಡ ಇದೆ ಇದು. ಸೊ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ನಿಮ್ಗೆ ಇನ್ನೇನು ಸಿಗೋವಂಥದ್ದು ಎಕ್ಸ್ಟ್ರಾ ಏನೂ ಇಲ್ಲ. ಡೋಂಟ್ ಥಿಂಕ್ ಇಟ್ ಆಲ್ ದೋಸ್ ಥಿಂಗ್ಸ್. ಇದೆಲ್ಲನೂ ಬಿಟ್ಬಿಡಿ. ನಿಮಗೇನಂದರೆ ಕಲ್ತ್ರೆ ಇಟ್ ಈಸ್ ನಥಿಂಗ್. ಇವತ್ತು ಇದೇನು ಅಮೌಂಟ್ ನೋಡ್ತೀರಲ್ಲ, ಇದು ನನಗೆ ಗೊತ್ತಿರೋವಂಥ ಕೆಲವೊಂದು ಜನಗಳದ್ದು ಒಂದು ದಿನದ ದುಡಿಮೆ ಇದು.
ಒಂದು ದಿನದ ಪ್ರಾಫಿಟ್ ಇದು, ಅರ್ಥ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಅವರು ಈ ಅಮೌಂಟ್ನ ದುಡ್ಕೊಳ್ತಾರೆ. ಕೆಲವೊಂದು ಸಲ ಅವ್ರಿಗೂ ಸ್ವಲ್ಪ ಮಾರ್ಕೆಟು ಟೇಡಾಮೆಡಿ ಆದಾಗ 2 ದಿನಕ್ಕೆ ಈ ಅಮೌಂಟ್ನ ದುಡ್ಕೊಳ್ತಾರೆ. ಆ ಥರನೂ ಇದ್ದಾರೆ. ಬಿಕಾಸ್ ಅವ್ರ ರಿಸ್ಕ್ ರಿವಾರ್ಡ್ ಅಷ್ಟಿದೆ, ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಇದೆ. ಸೊ ರಿಸ್ಕ್ ರಿವಾರ್ಡು ಇನ್ವೆಸ್ಟ್ಮೆಂಟ್ ಎರಡೂ ಅವ್ರ ಹತ್ರ ಜಾಸ್ತಿ ಇದೆ ಅಂದಾಗ ದೇ ವಿಲ್ ಮೇಕ್ ಮನಿ. ಸೊ ಇಷ್ಟು ದುಡ್ಡನ್ನ ಅವ್ರು ದುಡ್ಕೊಳ್ಳೋಕೆ ಏನು ತುಂಬ ದೊಡ್ಡ ಅಮೌಂಟ್ ಅನ್ಸೋದಿಲ್ಲ, ಅವ್ರು ಮಾಡ್ಕೊಳ್ತಾರೆ. ಸೊ ನನ್ನ ರಿಸ್ಕ್ ರಿವಾರ್ಡ್ ಏನಿದೆ ನಾನು ಅದ್ರ ಪ್ರಕಾರ ಇದು ಮಾಡಬೇಕಲ್ವ. ಸೊ ಅವ್ರುಗಳು ಆಲ್ರೆಡಿ 10 ವರ್ಷ ಈ ಫೀಲ್ಡಿಗೆ ಕೊಟ್ಟಿದ್ದಾರೆ. 10 ವರ್ಷಕ್ಕೆ ಅವ್ರು ಒಂದು ದಿನಕ್ಕೆ ಈ ಅಮೌಂಟ್ ದುಡಿತಾರೆ ಅಂದರೆ ದೆನ್ ಐ ಆಲ್ಸೋ ಥಿಂಕ್ ನೋಡೋಣ, ನಾನು ಇನ್ನೊಂದು ಫ್ಯೂ ಮೋರ್ ಇಯರ್ಸ್ಗೆ ಇಷ್ಟು ದುಡಿಯೋಕ್ಕಾಗಲಿಲ್ಲ ಅಂದರೂ ಒಂದು ವಾರಕ್ಕೆ ನಾನು ಇಷ್ಟು ದುಡ್ಕೊಂಡ್ರೆ ಸಾಕಲ್ಲ ಮೈಂಡ್ಸೆಟ್ಟಲ್ಲಿ, ಮೋರ್ ದ್ಯಾನ್ ಎನಫ್. ಸೊ ನೋಡೋಣ, ಇನ್ನೊಂದು 4-5 ವರ್ಷಕ್ಕೆ ನಾನು ಕೂಡ ಅಮೌಂಟಕ್ಕೆ ಎತ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ, ಹೋಗ್ತೀನಿ ಕೂಡ. ಬಿಕಾಸ್ ದಟ್ ಈಸ್ ಕಾನ್ಫಿಡೆನ್ಸ್ ಒಂದು ನಿಮಗೆ ಇದೇ ಫೀಲ್ಡಲ್ಲೇ ಮಾಡಬೇಕು ಅಂತ, ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಬಂದು ಇದೆ ಅನ್ಕೊಡ್ತೀನಿ. ಲೆಟ್ಸ್ ಕ್ಲೋಸ್ ಇಟ್. ಇದರಿಂದ ಯಾರಿಗೂ ಏನು ಯೂಸ್ ಆಗೋದಿಲ್ಲ. ಕಮ್ ಬ್ಯಾಕ್ ಟು ದ ಟಾಪಿಕ್, ಓಕೆನಾ. ಇನ್ ಟ್ರೇಡಿಂಗ್, ಓಕೆನಾ. ಸೊ ಸಿಂಪಲಾಗಿ ಒಂದು ಟೈಪ್ ಮಾಡಿದ್ದೀನಿ ಅಷ್ಟೇ, ನಾನು ಮೌಸಲ್ಲಿ ಬರೆಯೋದು ನಿಮಗೆ ಏನೂ ಜಾಸ್ತಿ ಮೈಂಡ್ಸೆಟ್ ಇಟ್ಕೊಬೇಡಿ. ಸೊ ನನ್ನ ಮೈಂಡ್ಸೆಟ್ಟು ಯಾವ ಥರ ನಾನು ಡಿರೈವ್ ಮಾಡ್ಕೊಂಡಿದ್ದೀನಿ ಅನ್ನೋದು ಅಷ್ಟೇ. ಐದರ್ ಇಟ್ಸ್ ಅ ಲೂಸ್ ಆರ್ ವಿನ್ ಸ್ಟಾಕ್ ಮಾರ್ಕೆಟ್. ಸೊ ಒಂದು ಥಿಂಗ್ಸ್ಗಳು ನಾವು ಒಂದು ಸ್ಟ್ರಿಕ್ಟ್ ರೂಲ್ಸು ಇರಲೇಬೇಕು. ನನ್ನ ಹತ್ರ ಇರೋ ಸ್ಟ್ರಿಕ್ಟ್ ರೂಲ್ಸ್ ಒಂದೇ. ನಾನು ಕಂಟಿನ್ಯೂಸ್ ಆಗಿ ಫಸ್ಟ್ ಲಾಜಿಕ್ ಏನು, ನಾನು ಕಂಟಿನ್ಯೂಸ್ ಆಗಿ ಒಂದು ಅಸೆಟ್ ಮೇಲೆ ಟ್ರೇಡ್ ಮಾಡ್ತೀನಿ. ಒಂದು ಅಸೆಟ್ ಮೇಲೆ, ಯಾವುದು? ನಿಫ್ಟಿ. ಅರ್ಲಿಯರ್ ಕೂಡ ನಾನು ನಿಫ್ಟಿ ಬಿಟ್ಟು ಬ್ಯಾಂಕ್ ನಿಫ್ಟಿನ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಯಾಂಕ್ ನಿಫ್ಟಿನ ಬಿಟ್ಟಿದೆ, ಓಕೆನಾ. ಅವಾಗಲೂ ನಾನು ನಿಫ್ಟಿನೇ ಟ್ರೇಡ್ ಮಾಡ್ತಿದ್ದೆ, ಇವಾಗಲೂ ನಾನು ನಿಫ್ಟಿನೇ ಟ್ರೇಡ್ ಮಾಡ್ತೀನಿ, ಒಂದು ಅಸೆಟ್. ಸೊ ಅವಾಗ ನನಗೇನಾಗುತ್ತೆ, ನಿಫ್ಟಿದು ಮೂಮೆಂಟು ನಾಡಿ ಮಿಡಿತ ಅಂತಾರಲ್ಲ ಹಾಗೆ, ನಿಫ್ಟಿ ಮೂಮೆಂಟ್ ಎಷ್ಟಾಗ್ಬೋದು, ನಿಫ್ಟಿಯಲ್ಲಿ ಲೈಕು ಈಗ ನಿಫ್ಟಿ ಮೂಮೆಂಟ್ ಇದರಿಂದ ಇಷ್ಟ ಆಗ್ಬೋದೇನೋ. ಸೆಕೆಂಡು ನಿಫ್ಟಿ ಬಂದು ಒಂದು ಲೈಕ್ ಎಂಟ್ರಿ ಆದರೆ ನನಗೆ ಎಷ್ಟು ಪಾಯಿಂಟ್ಸ್ ಕೊಡ್ಬೋದು, 10 ಪಾಯಿಂಟ, 12 ಪಾಯಿಂಟ, 15 ಪಾಯಿಂಟ, ಆ ಥರದ್ದು ಥಿಂಗ್ಸ್ಗಳು ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಈಸಿ ಆಗಿದ್ದು ನನಗೆ ಯಾವಾಗ ಒಂದ್ರ ಮೇಲೆ. ಈಗ ನಾನೇನು ಮಾಡ್ತೀವಿ, ಸಪೋಸ್ ನಾನು ನಿಫ್ಟಿನೂ ಟ್ರೇಡ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿನೂ ಟ್ರೇಡ್ ಮಾಡ್ತೀನಿ ಅಂತ ಹೋದಾಗ ನಮಗೆ ಇಶ್ಯೂ ಎಲ್ಲಿ ಬರುತ್ತೆ ಗೊತ್ತಾ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೀವು SL ಮತ್ತು ಟಾರ್ಗೆಟ್ ಎರಡು ಕನ್ಫ್ಯೂಷನ್ ಆಗ್ತವೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಮೂಮೆಂಟಿಂಗ್ ಫಾಸ್ಟು, ನಿಫ್ಟಿ ಮೂಮೆಂಟಿಂಗ್ ಫಾಸ್ಟ್ಗೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ. ಸಮ್ ಟೈಮ್ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಆಗುತ್ತೆ, ನಿಫ್ಟಿ ಬ್ರೇಕೌಟ್ ಲೆವೆಲ್ ಕೂಡ ಬಂದಿರೋದಿಲ್ಲ. ಅದೇ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನೋಡ್ದಂಗೆ ಯೂಶಲಿ ಬ್ರೇಕೌಟ್ ಫೇಲ್ಯೂರ್ಸ್ಗಳು ಜಾಸ್ತಿ ನೋಡಿದ್ದೀನಿ. ನಿಫ್ಟಿಯಲ್ಲಿ ವೆರಿ ರೇರು ಬ್ರೇಕೌಟ್ ಫೇಲ್ಯೂರ್ಗಳು ನೋಡೋದು ಇರುತ್ತೆ. ಬ್ರೇಕೌಟ್ ಫೇಲ್ಯೂರ್ ಅದು ಯಾವಾಗ ನಿಮಗೆ ಅದು ಏನಕ್ಕೆ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಹೋದಾಗ ನಿಮಗೆ ಅನಿಸುತ್ತೆ ಇದು ಬ್ರೇಕೌಟ್ ಫೇಲ್ಯೂರ್ ಆಯಿತು, ಇದು ಬ್ರೇಕೌಟ್ ಫೇಲ್ಯೂರ್. ಬಟ್ ಯಾಕೆ ಫೇಲ್ಯೂರ್ ಆಯಿತು ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕಲ್ಲ, ಏನಕ್ಕೆ ಬ್ರೇಕೌಟು ಫೇಲ್ಯೂರ್ ಆಗ್ತಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕಾದ್ರಲ್ಲಿ ಯಾಕೆ ಬ್ರೇಕೌಟ್ ಫೇಲ್ಯೂರ್ ಆಯಿತು ಅಂತ. ಸೊ ಅದು ನಾನು ಕಲ್ತಿದ್ದು, ಒಂದು ಅಸೆಟ್ಟು ನನಗೆ ಹೆಲ್ಪ್ ಮಾಡಿದೆ ನನ್ನ ಸಕ್ಸಸ್ ಇನ್ ಟ್ರೇಡಿಂಗ್. ಸೊ ಒನ್ಸ್ ಡೇ ಟಾರ್ಗೆಟ್ ಡನ್, ನೋ ಟ್ರೇಡ್ಸ್, ಅಗೇನ್ ನೋ ಟ್ರೇಡ್ಸ್. ಸಿಂಪಲ್ ಲಾಜಿಕ್. ನಾನು ದಿನಕ್ಕೆ ನಿಮಗೆ ಫಸ್ಟ್ ಹೇಳಿದ್ದೀನಿ, ನಾನು ಫಸ್ಟ್ ಟ್ರೇಡಲ್ಲಿ ಇಫ್ ಐ ಮೇಕ್ ಇಟ್ 10K, ವಾಟ್ ಎವರ್ ಗುಡ್ ಟ್ರೇಡ್ಸ್, ನನಗದು ಬೆಸ್ಟ್ ಟ್ರೇಡ್ ಆಫ್ ದ ಡೇ ಇದ್ರೂ ನಾನು ಟ್ರೇಡ್ ಮಾಡೋದಿಲ್ಲ, ಥಿಂಕು ಕೂಡ ಮಾಡೋದಿಲ್ಲ. ಅಗೇನ್ ಐ ವಿಲ್ ಎಂಟ್ರ್ ಇಟ್, ಐ ವಿಲ್ ಕ್ಲೋಸ್ ಇಟ್ ಅಂತ. ಬಿಕಾಸ್ ಒಂದು ಟ್ರೇಡಲ್ಲಿ ಟಾರ್ಗೆಟ್ ಆಯಿತಾ, ಅದು ನಮಗೆ ಅಕೌಂಟಿಗೆ ಬರಬೇಕು, ಅದು ದಟ್ ಲಕ್ಷ್ಮಿ ಈಸ್ ಮೀನ್. ಸೊ ನನಗದು ಅಮೌಂಟ್ ರಿಟರ್ನ್ ಬರಬೇಕು, ಅದು ಇಂಪಾರ್ಟೆಂಟ್ ನನಗೆ. ಸೊ ಅದನ್ನು ಬಿಟ್ಟು ಬೇರೆ ಯಾವುದು ಲೈಕ್ ಇನ್ನೊಂದು ಟ್ರೇಡ್ ಸಿಗುತ್ತೆ ನೋ. ಸಮ್ಟೈಮ್ಸ್ ಇವಾಗ ಹೇಳ್ಬೇಕಂದ್ರೆ ಲಾಸ್ಟ್ ವೀಕಲ್ಲಿ ಐ ಹ್ಯಾವ್ ಮೇಡ್ ಇಟ್ ಸಮ್ 2-3 ಟ್ರೇಡ್ಸ್, 4 ಟ್ರೇಡ್ಸ್ ತನಕಲೂ ಮಾಡಿದ್ದೀನಿ. ಇಟ್ ಇಸ್ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಮೂಮೆಂಟ್, ಡಿಪೆಂಡಿಂಗ್ ಆನ್ ಯುವರ್ ಮೈಂಡ್ ಸೆಟ್, ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಪ್ರಕಾರ ಮಾಡಿದ್ದೀನಿ. ಹಾಗಾಗಿನೇ ನಿಮಗೆ ಈ ವೀಕಿಂದು ಪ್ರಾಫಿಟ್ ಸ್ವಲ್ಪ ಜಾಸ್ತಿ ತೋರಿಸ್ತಿರೋದು ಏನಕ್ಕೆ ಅಂದರೆ ಲಾಸ್ಟ್ 2 ವೀಕ್ಸಲ್ಲಿ ಐ ಹ್ಯಾವ್ ಆಕ್ಟಿವ್ ಮೋರ್. ಸೊ ಆಕ್ಟಿವ್ ಮೋರ್ ಇರೋದು, ಮತ್ತು ಲೈಕ್ ಒಂದು 2 ಟೈಮ್ಸ್ ಏನೋ ಐ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಅಮೌಂಟ್ ಕೂಡ ಮಾಡ್ಕೊಂಡಿರೋದು, ಎರಡು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಮೂರನೇದು, ಸಿಂಪಲ್ ಒನ್ ಸ್ಟ್ರಾಟಜಿ, ನಾಟ್ ಚೇಂಜಿಂಗ್ ಸ್ಟ್ರಾಟಜೀಸ್ ಎವ್ರಿ ಡೇ. ಪ್ರತಿಯೊಬ್ಬರು ಟ್ರೇಡರ್ಗಳು ಮಾಡೋ ಮಿಸ್ಟೇಕ್ಸ್ಗಳು ಅರ್ಲಿಯರ್ ಸ್ಟೇಜಸಲ್ಲಿ ಇದ್ದಾನೆ. ಏನಂದರೆ ಲೈಕ್ ಸಿಂಪಲ್ ಸ್ಟ್ರಾಟಜೀಸ್ ಇರುತ್ತೆ ಅಂದ್ಕೊಳ್ಳಿ. ಈಗ ನೀವು ನನಗೆ ಬಂದರೆ ಲಾಸ್ಟ್ 1 ಇಯರಿಂದ ನೋಡಿದರೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಬಿಟ್ಟರೆ ಬೇರೆ ಇನ್ಯಾವುದೂ ನಾನು ಥಿಂಕ್ ಕೂಡ ಮಾಡಲ್ಲ, ಟ್ರೇಡ್ ಕೂಡ ಮಾಡಲ್ಲ. ಐ ಟ್ರೇಡ್ ಇಟ್ ಆನ್ ಬೇಸ್ಡ್ ಆನ್ ಫಿಬೊನಾಚಿ ರಿಟ್ರೇಸ್ಮೆಂಟು. ಸೊ ರಿಟ್ರೇಸ್ಮೆಂಟಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ, ಟ್ರೇಡ್ ಎಲ್ಲಿಂದ ಸಿಕ್ಕಿದೆ ಅಷ್ಟು ಬಿಟ್ಟರೆ ನಾನು ಮತ್ತೆ ಟ್ರೇಡ್ ಮಾಡಿ, ನೀವು ಹೋಪ್ ನಿಮಗೆ ನೋಡಿದರೆ ಗೊತ್ತಿರುತ್ತೆ, ಅದನ್ನು ಬಿಟ್ಟರೆ ಬೇರೆ ಇನ್ನೇನು ನಾನು ಟ್ರೇಡ್ ಮಾಡಿರೋದಿಲ್ಲ. ಒನ್ಸ್ ಡನ್ ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಯಿತು, ಸೊ ಮೈ ಟಾರ್ಗೆಟ್ ಈಸ್ ಡನ್, ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ ಟ್ರೇಡ್ ಮಾಡಿರ್ತೀನಿ. ಅದು ಬಿಟ್ಟರೆ ಮತ್ತೆ ನಾನು ಫರ್ದರ್ ಟ್ರೇಡೇ ಮಾಡೋಕ್ಕೋಗಿರಲ್ಲ ಫಿಬೊನಾಚಿ ರಿಟ್ರೇಸ್ಮೆಂಟು. ಅದೇ ನೀವೇನು ಮಾಡ್ತೀರಾ, ಒಂದಿನ ನಾನು ನೋಡಿ ಫಿಬೊನಾಚಿ ಹಾಕ್ಕೊಂಡಿರ್ತೀರಾ, ಇನ್ನೊಂದು ದಿನ ಇನ್ನೊಬ್ರನ್ನ ಯಾರನ್ನೋ ನೋಡಿ RSI ಹಾಕ್ಕೊಂಡಿರ್ತೀರ, ಓಕೆನಾ. ಇನ್ನೊಂದು ದಿನ ಇನ್ನೊಬ್ರನ್ನ ಯಾರನ್ನೋ ನೋಡಿ ಏನು ಮಾಡ್ತೀರಾ, MACD ಹಾಕ್ಕೊಂಡಿರ್ತೀರ, ಓಕೆನಾ.
ಇನ್ನೊಂದು ದಿನ ಯಾರನ್ನೂ ಇನ್ನೊಂದು ವಿಡಿಯೋ ನೋಡ್ತೀರಾ, ಇವು ರೈಟ್ ಇಟ್ ಲೈಕ್ ಎ ಟ್ರೆಂಡ್ ಲೈನ್. ಸೊ ಟ್ರೆಂಡ್ ಲೈನ್ ಹಾಕ್ಕೊಂಡಿರ್ತೀರ. ಸೊ ಇದು ಥರ ನೀವು ಎಷ್ಟು ಥಿಂಗ್ಸ್ಗಳನ್ನ ಯೂಸ್ ಮಾಡ್ತೀರಾ. ಇನ್ನೊಂದು ದಿನ ಯಾರನ್ನೋ ನೋಡ್ತೀರಾ, ಸೊ ಓಕೆ ಸಪೋರ್ಟ್ ರೆಸಿಸ್ಟೆನ್ಸು ಕರೆಕ್ಟ್ ಇದೆ, ನಾನು ಇಷ್ಟು ದಿನ ಯೂಸ್ ಮಾಡಿದ್ದಿಲ್ಲ ತಪ್ಪು, ಸೊ ಲೆಟ್ಸ್ ಕೀಪ್ ಇಟ್ ಆನ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹಾಕ್ಕೊಳ್ತೀರಾ. ಅದಾದಮೇಲೆ ಇನ್ನೊಂದು ದಿನ ಆದಮೇಲೆ ನೋಡ್ತೀರಾ, ನೋ ಇವಾಗ ಯೂಟ್ಯೂಬಲ್ಲಿ ಟ್ರೆಂಡ್ ಇರೋದು EMA, ಲೆಟ್ಸ್ ಪುಟ್ ಇಟ್ ಆನ್ EMA. ಸೊ EMAನ ಹಾಕ್ಕೊಳ್ಳೋಣ. ಸೊ EMA, ಸೊ ನಿಮಗೆ ಟೋಟಲ್ ನಾನು ಬರ್ದಿರೋದಿಲ್ಲ ಒಂದು 6 ಬರ್ದಿದ್ದೀನಿ, ಇದಕ್ಕಿಂತ ಎಕ್ಸ್ಟ್ರಾನು ಏನೇನೋ ಯೂಸ್ ಮಾಡ್ತಿರ್ತೀರ, ನನಗೆ ಗೊತ್ತಿಲ್ಲ ಅದು. ಸೊ ಇಷ್ಟು 6ಅಲ್ಲಿ ನಾನು ಕೇಳೋದಿಷ್ಟೇ, ನೀವು ಇದರಲ್ಲಿ 100% ಯಾವುದ್ರಲ್ಲಿದ್ದೀರಾ? ಫಿಬೊನಾಸಿಯಲ್ಲಿ 100% ಇದ್ದೀರಾ? ಇಲ್ಲ. RSIಲಿ ಇಲ್ಲ. ಯಾರೋ RSIಲಿ ಹೇಳಿದ್ರು 40-70, ಸೊ 40-70 ಹಾಕೊಂಡೆ. ಯಾರೋ ಫಿಬೊನಾಸಿಲಿ ಹೇಳಿದ್ರು 23-38 ಅಂತ ಫಿಬೊನಾಸಿ ಹಾಕೊಂಡೆ. ಯಾರೋ MACD ಹೇಳಿದ್ರು, ಸೊ ಅಪ್ಪರ್ ಬ್ಯಾಂಡು ಲೋಯರ್ ಬ್ಯಾಂಡಿಗೆ ಬಂತು, ನಾನು ಆಪೋಸಿಟ್ ಟ್ರೇಡ್ ಮಾಡಿದೆ. ಯಾರೋ ಟ್ರೆಂಡ್ ಲೈನ್ ಹೇಳಿದ್ರು, ಮಾರ್ಕೆಟಲ್ಲಿ 2 ಕ್ಯಾಂಡಲ್ ಟಚ್ ಆಯಿತು, ಒಂದು ಟ್ರೆಂಡ್ ಲೈನ್ ಆಯಿತು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಯಾರೋ ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳಿದರು, ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಲಾಸ್ಟ್ ಸ್ವಿಂಗ್ಗಳು ಹೈ ಆ್ಯಂಡ್ ಲೋಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಇಲ್ಲ ಲಾಸ್ಟು 1 ಅವರ್ ಕ್ಯಾಂಡಲಲ್ಲಿ 1 ಅವರ್ ಹೈ ಆ್ಯಂಡ್ ಲೋ ಸಪೋರ್ಟ್ ಆಗುತ್ತೆ, 2 ಅವರ್ಸಲ್ಲಿ ಹೈ ಆ್ಯಂಡ್ ಲೋ ಸಪೋರ್ಟ್ ಆಗುತ್ತೆ, 3 ಅವರ್ಸಲ್ಲಿ ಹೈ ಆ್ಯಂಡ್ ಲೋ ಸಪೋರ್ಟ್ ಆಗುತ್ತೆ ಅಂದರು, ಹಾಕೊಂಡ್ರು. ಯಾರೋ EMA ಹೇಳಿದರು, EMA 5 EMA 13 EMA, ಯಾರೋ 20 EMA 200 EMA ಹೇಳಿದರು, ನಾನು ಹಾಕ್ಕೊಂಡೆ. ಬಟ್ ನಿಮಗೆ ಗೊತ್ತಿದೆಯಾ, ಇಷ್ಟೂ ನೀವು ಹಾಕ್ಕೊಳ್ತೀರಾ ಅಂದರೆ ನಿಮಗಿದು ಯಾವ ಥರ ವರ್ಕ್ ಆಗ್ತಿದೆ? ಸಪೋಸ್ RSI 40-70 ಅಂದರೆ ಏನು, ವೈ ಪೀಪಲ್ ಕಾಲ್ಡ್ 40-70 ಓವರ್ ಬಾಟ್ ಓವರ್ ಸೋಲ್ಡ್ ಅಂತ, ಅದು ಗೊತ್ತಿದೆಯಾ? ಇಲ್ಲ. ಫಿಬೊನಾಸಿಯಲ್ಲಿ ಯಾಕೆ ನಿಮಗೆ 23-38 ಅಂತ ಪ್ರೆಸ್ ಮಾಡಿ ಹೇಳ್ತಾರೆ, ಎಲ್ಲಿಗೆ ಬಂದಾಗ 23 ವರ್ಕ್ ಆಗುತ್ತೆ, ಎಲ್ಲಿ ಬಂದಾಗ 38 ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ MACD ಬ್ಯಾಂಡ್ಸ್ಗಳು ಏನಕ್ಕೆ ಕ್ರಿಯೇಟ್ ಆಗುತ್ತೆ ಗೊತ್ತಿಲ್ಲ. ಟ್ರೆಂಡ್ ಲೈನು ನಿಮಗೆ ಯಾಕೆ 2 ಪಾಯಿಂಟ್ ಟಚ್ ಆದಾಗ ಏನು ಯೂಸ್ಫುಲ್ ಆಗುತ್ತೆ, ಟ್ರೆಂಡ್ ಲೈನ್ ಮಹತ್ವ ಏನು ಗೊತ್ತಿಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ 10-15 ಟೈಮ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಬರ್ತವೆ, ಅವು ಯಾಕೆ ವರ್ಕ್ ಆಗ್ತವೆ, ಹೆಂಗೆ ಅದನ್ನ ಡಿರೈವ್ ಮಾಡೋದು ಗೊತ್ತಿಲ್ಲ. EMA 5 EMA ಅಂದ್ರೇನು, 10 EMA ಅಂದ್ರೇನು, 15 EMA ಅಂದ್ರೇನು, ಸೊ ಅದ್ರದ್ದು ಯಾವ ಟೈಮ್ ಫ್ರೇಮಲ್ಲಿ ಯಾಕೆ EMAಗಳು ಶಿಫ್ಟ್ ಆಗ್ತವೆ, ಚೇಂಜ್ ಆಗ್ತವೆ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿರೋದು ಒಂದೇ, ಯೂಟ್ಯೂಬಲ್ಲಿ ನಾನು ನೋಡಿದೆ, ಅವರು ಯೂಸ್ ಮಾಡ್ತಿದ್ರು, ಅದನ್ನು ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆದು ಗೊತ್ತಿಲ್ಲ ಅಲ್ವಾ. ದಿಸ್ ಈಸ್ ವಾಟ್ ಯು ಗೈಸ್ ಡೂಯಿಂಗ್ ರಾಂಗ್. ಇಲ್ಲಿ ನೀವು ರಾಂಗ್ ಆಗ್ತಿರೋದು ಈ ಥಿಂಗ್ಸ್ಗಳಲ್ಲಿ. ನೆಕ್ಸ್ಟು 4th, ಟ್ರೆಂಡ್ ಟ್ರೇಡರ್ ಆರ್ ಆಪೋಸಿಟ್ ಟ್ರೇಡರ್. ಸೊ ನಾನು ನೋಡ್ದಂಗೆ ಇವಾಗ ನಿಮಗೆ ಲೈಕ್ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ರೆ SL ಹಂಟಿಂಗ್ ಅಂತ ಕಾಮನ್ ಆಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. SL ಹಂಟಿಂಗ್ ಅಂದರೆ ಏನು? ವಾಟ್ ಎವರ್ ಟ್ರೆಂಡ್ ಈಸ್ ಗೋಯಿಂಗ್ ಯು ಟ್ರೇಡ್ ಇಟ್ ಆನ್ ಆಪೋಸಿಟ್, ವಾಟ್ ಎವರ್ ಟ್ರೆಂಡ್ ಈಸ್ ಗೋಯಿಂಗ್ ಆನ್ ಯು ಟ್ರೇಡ್ ಇಟ್ ಆನ್ ಆಪೋಸಿಟ್. ದಿಸ್ ಈಸ್ ದ ಆಪೋಸಿಟ್ ಟ್ರೇಡರ್. ಇನ್ನೊಂದು ಟ್ರೆಂಡ್ ಟ್ರೇಡರ್ ಅಂದರೆ ವಾಟ್ ಎವರ್ ಟ್ರೆಂಡ್ ಈಸ್ ಗೋಯಿಂಗ್ ಆನ್, ಹೈಯರ್ ಹೈ ಹೈಯರ್ ಲೋ, ಮೈ ಎಂಟ್ರಿ ವಾಸ್ ಹಿಯರ್, ಇಟ್ ವಿಲ್ ಗೋ ಅಪ್ ಸೈಡ್, ಐದರ್ ಇಟ್ ವಿಲ್ ಫಾಲ್. ಸೊ ನಾನು ಟ್ರೆಂಡ್ ಟ್ರೇಡರ್. ಸೊ ನಾನು ಓಪನಾಗಿ ಹೇಳ್ತೀನಿ, ನಾನು ಟ್ರೆಂಡ್ ಟ್ರೇಡ್ ಮಾಡೋದು. ನಾನು ಆಪೋಸಿಟ್ ಟ್ರೇಡ್ಸ್ಗಳು ತುಂಬ ರೇರ್ ಮಾಡೋದು, ಟ್ರೆಂಡ್ ಟ್ರೇಡಿಂಗ್ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ನಂದು. ಸೊ ಹಾಗಾಗಿ ಐ ಆಮ್ ಎ ಟ್ರೆಂಡ್ ಟ್ರೇಡರ್. ಯು ಡಿಸೈಡ್ ಇಟ್, ಐದರ್ ಯು ಆರ್ ಟ್ರೆಂಡ್ ಟ್ರೇಡರ್ ಆರ್ ಆಪೋಸಿಟ್ ಟ್ರೇಡರ್. ಒನ್ ಸೈಡಿಗೆ ಡಿಸೈಡ್ ಆಗಿ ಥಿಂಕಿಂಗ್ ಟ್ರೇಡಿಂಗ್ ಆ್ಯಸ್ ಎ ಡೇ ಟು ಡೇ ಬಿಸ್ನೆಸ್, ನಾಟ್ ಒನ್ ನೈಟ್ ಮಿರಾಕಲ್. ಸೊ ಅದನ್ನೇ ನಾನು ನಿಮಗೆ ಅವಾಗಲಿಂದ ಹೇಳ್ತಿರೋದು. ನಿಮಗೆ ಜಾಬಲ್ಲಿ ವಾಟ್ ಎವರ್ ಯು ಆರ್ ಮೇಕಿಂಗ್, ಲೈಕ್ ಮಂತ್ಲಿ 30 days ದುಡಿದ್ರೆ ನಿಮಗೊಂದು 50,000 1 ಲಕ್ಷ ಸಿಗುತ್ತೆ ಅಂದರೆ, ಸೊ ನಿಮಗೆ ಅದೇ ನೀವು 30 days ನೀವು ಟ್ರೇಡಿಂಗಲ್ಲಿ ದುಡಿಬೇಕಾದ್ರೂ ಫಸ್ಟ್ ಯು ಡಿಸೈಡ್ ಇಟ್, ಐದರ್ ಐ ಶುಡ್ ಮೇಕ್ ಇಟ್ 50 to 1 lakh ಈಸಿಲಿ ಆರ್ ನಾಟ್. ಸೊ ಮಾಡ್ಕೊಬೋದೇ ಇಲ್ಲ ಅಂತ. ಬಟ್ ನಿಮ್ಮ ಮೈಂಡ್ಸೆಟ್ ಏನಿರುತ್ತೆ, ನೀವು 30 daysಗೆ ಯುವರ್ ಎಕ್ಸ್ಪೆಕ್ಟೇಷನ್ ಈಸ್ 30 lakhs 1 year. ಕೆಲವೊಂದು ಮೆಸೇಜ್ಗಳು ನೋಡಿದ್ದೀನಿ ನಾನು, ಸೀರಿಯಸ್ಲಿ ನಂಗೆ ನಗು ಬರುತ್ತೆ. ದೀಸ್ ಗೈಸ್ ಎಕ್ಸ್ಪೆಕ್ಟಿಂಗ್ ಪರ್ ಡೇ 1 lakh. ನಿಮ್ಮ ಸ್ಯಾಲ್ರಿನೇ ನಿಮಗೆ ಒಂದು ತಿಂಗಳಿಗೆ 1 ಲಕ್ಷನೂ ಇಲ್ಲ ಅಂದಾಗ ಯು ಆರ್ ಎಕ್ಸ್ಪೆಕ್ಟಿಂಗ್ 30 lakhs ಅಂದರೆ ಇಟ್ ಮೀನ್ಸ್ ಇಮ್ಯಾಜಿನೇಷನ್ ಮಾಡೋದು ತಪ್ಪಲ್ಲ. ಇಲ್ಲಿ ನಾನು ಹೇಳೋದು ಸರ್ ಕನಸು ಕಾಣೋದೇ ತಪ್ಪ ಸರ್, ದಟ್ಸ್ ರಾಂಗ್, ಇಲ್ಲ ಅಂತ ಹೇಳೋದಿಲ್ಲ. ಕನಸು ಕಾಣಿ ನೀವು, ಅದನ್ನೇ ಸರ್ ನಾನು ಇಷ್ಟು ದೊಡ್ಡ ಅಮೌಂಟ್ನ ನಾನು ಮಾಡ್ಕೊಳ್ತೀನಿ ಸರ್, ನಾನು ದುಡಿತೀನಿ, ಆಶಾಭಾವನೆ ಇಟ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ. ಬಟ್ ಇಟ್ ವಿಲ್ ಟೇಕ್ ಟೈಮ್, ನಾಟ್ ನಿಮಗೆ 1 day ಅಲ್ಲಿ ಆಗೋದಿಲ್ಲ ಅದು. ನಾನು ನಿಮಗೆ ಅದನ್ನೇ ಹೇಳ್ತಿರೋದು, ಇಟ್ ವಿಲ್ ಟೇಕ್ ಇಯರ್ಸ್. 1 year ಆಗ್ಬೋದು, 2 years ಆಗ್ಬೋದು, 3 ಆಗ್ಬೋದು, ಸಮ್ಟೈಮ್ 5 ಆಗ್ಬೋದು, ಸಮ್ಟೈಮ್ 10 ಆಗ್ಬೋದು. ಸೊ ದಟ್ ಟೇಕ್ಸ್ ಇಯರ್ಸ್ ಟು ಮೇಕ್ ದಟ್ ಮೈಂಡ್ ಸೆಟ್ ಆ್ಯಂಡ್ ಗ್ರೋ. ಇವತ್ತು ನಾನು ನಿಮಗೆ ವಾಟ್ ಎವರ್ ಅಮೌಂಟ್ ನೀವು ನೋಡ್ತಾ ಇರ ಅಂದರೆ, ಐ ನೋ ದಟ್ ನಾನು ದಿನಕ್ಕೆ ಸಮ್ಟೈಮು 30 minutes ಟ್ರೇಡ್ ಮಾಡಿರೋದಿದೆ, ಸಮ್ಟೈಮು 5 minutes ಟ್ರೇಡ್ ಮಾಡಿರೋದಿದೆ, ಸಮ್ಟೈಮು ದಿನಕ್ಕೆ 4 hours ಸಿಟ್ಟಿಂಗ್ ಕುತ್ಕೊಂಡು ಟ್ರೇಡ್ ಮಾಡಿರೋದಿದೆ. ದಿನ ಫುಲ್ ಟ್ರೇಡ್ ಮಾಡಿರಲ್ಲ ನಾನು, ಯೂಶ್ವಲಿ 4 to 5 hours ಲಾಸ್ಟ್ ಅಂದ್ಕೊಳ್ಳಿ. ಸೊ ಇಷ್ಟು ಇದೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನನಗೆ ನಾನೇ ಬಾಸ್, ನನಗೆ ನಾನೇ ಟೈಮಿಂಗ್ಸ್. ಸೊ ನಮಗೆ ಈಗ ನಿನ್ನೆ ಟ್ರೇಡ್ ಮಾಡಬೇಕಾದ್ರೆ ವಿತಿನ್ 5 to 10 minutes ಟ್ರೇಡ್ ಮುಗಿದಿತ್ತು. ಮೊನ್ನೆ ಟ್ರೇಡ್ ಮಾಡಬೇಕಾದ್ರೆ ವಿತಿನ್ 5 to 10, ಅದರಿಂದ ದಿನ ಐ ಹ್ಯಾವ್ ಟ್ರೇಡೆಡ್ 4 hours, ವೇಟೆಡ್ ಫಾರ್ ಪೇಷನ್ಸ್ಲಿ.
ಸೊ ಸೇಮ್ ವೇ ನಿಮಗೆ ನೀವೇ ಬಾಸ್ ಅಂದಾಗ ಯು ನೀಡ್ ಟು ವೆಯ್ಟ್ ಆ್ಯಂಡ್ ಪೇಷನ್ಸ್. ಸೊ ವಾಟ್ ಎವರ್ ನನ್ನ ಪೇಷನ್ಸ್ ಇದೆ ಅಂದರೆ ನಾನು ಇದಕ್ಕೆ ತುಂಬ ಸಮಯ ಕೊಟ್ಟಿದ್ದೀನಿ. ಸೊ ನಿಮಗೆ ಆ ಸಮಯ ಕೊಡೋದು ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ಯು ಕಾಂಟ್ ಸರ್ವೈವ್. ಬಿಕಾಸ್ ಮನುಷ್ಯನ ಜೀವನನೇ ಒಂದು ಮೊಲದ ಓಟದ ಥರ. ನೀವು ಒಂದು ಸಲ ನಿಂತ್ಕೊಂಡ್ರಿ, ನಿದ್ದೆ ಮಾಡಿದ್ರಿ ಅಂದರೆ ನಿಮ್ಮ ಅಕ್ಕಪಕ್ಕ ಇದ್ದವ್ರು ತುಂಬ ದೂರ ಓಡೋಗಿರ್ತಾರೆ. ನೀವು ಅವ್ರನ್ನ ಬೀಟು ಮಾಡೋಕ್ಕಾಗಲ್ಲ, ಅವ್ರಿಗೆ ಹೋಗ್ಲಿಕ್ಕೂ ಆಗಲ್ಲ. ವರ್ಲ್ಡಲ್ಲಿ ಲೈಕ್ ಮನುಷ್ಯ ಒಂದೇ ಪ್ರಾಣಿ ಹುಟ್ಟಾಗ್ಲಿಂದ ಸಾಯೋ ತನಕ ಕಮಿಟ್ಮೆಂಟ್ಸು ಅದು ಇದು ಅಂದ್ಕೊಂಡು ಇದು ಮಾಡೋದು. ಬೇರೆ ಎಲ್ಲ ಜೀವಿಗಳು ಹುಟ್ತವೆ, ತಿಂತವೆ, ಹುಷಾರಿಲ್ಲ ಅಂದರೆ ಜಾಸ್ತಿ ಕಾಯಿಲೆ ಬಂದರೆ ಸತ್ತೋಗ್ತವೆ, ಇಲ್ಲ ಬೆಳ್ಕೊಳ್ತವೆ, ಗ್ರೋ ಆಗ್ತವೆ. ವಾಟ್ ಎವರ್ ಇಸ್ ದೇರ್, ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅವ್ರ ಮೈಂಡ್ಸೆಟ್ ಒಂದೇ ಇರುತ್ತೆ, ತಿನ್ನೋದು ಬಿಟ್ಟರೆ ಬೇರೆ ಇನ್ನೇನ್ರ ಬಗ್ಗೆನೂ ಫೋಕಸ್ ಇರೋದಿಲ್ಲ. ಮನುಷ್ಯ ಒಂದೇ ಪ್ರಾಣಿ, ತಿನ್ನೋದು ಒಂದೇ ಬಿಟ್ಟು ಬೇರೆ ಎಲ್ಲಾದ್ರ ಬಗ್ಗೆನೂ ಹೊಡೆದಾಡ್ತಿರ್ತಾನೆ. ಸೊ ಹಾಗಾಗಿನೇ ಹೇಳೋದು, ವಾಟ್ ಎವರ್ ಯು ಆರ್ ಡೂಯಿಂಗ್, ಸೊ ಫೋಕಸ್ ಇನ್ ದಟ್. ಲರ್ನ್ ಮಾಡಿ, ಅರ್ನ್ ಆಗೇ ಇರುತ್ತೆ. ನಾನು ಅಕಾಡೆಮಿಕಲಿ ಗುಡ್ ಸ್ಟೂಡೆಂಟ್ ಅಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಲೈಕ್ ಅಕಾಡೆಮಿಕಲಿ ಗುಡ್ ಸ್ಟೂಡೆಂಟ್ ಅಲ್ಲ, ನಾನು ಇಂಜಿನಿಯರಿಂಗು ಟಾಪರ್ ಅಲ್ಲ ನಾನು, ಓಕೆನಾ. ನನ್ನ ಜಾಬು ಕೂಡ ಅಷ್ಟೇ, ಜಾಬಲ್ಲಿ ಕೂಡ ನನಗಿಂತ ತುಂಬ ಅಚೀವ್ ಮಾಡಿದವರು ಇದ್ದರು, ನನಗಿಂತ ತುಂಬ ಸೀನಿಯರ್ಸ್ಗಳಿದ್ರು. ಅವ್ರಿಗೆಲ್ಲರೂ ಮಧ್ಯದಲ್ಲಿ ಸರ್ವೈವ್ ಆಗೋದೇ ಒಂದು ಗೇಮ್ ಇತ್ತು ನಮಗೆ. ಸೊ ಸರ್ವೈವ್ ಆಗ್ತಾ ಬರ್ತಾಯಿತ್ತು. ಬಟ್ ಈ ಫೀಲ್ಡಿಗೆ ಬಂದಮೇಲೆ ನನಗೆ ನಾನೇ ಬಾಸ್. ಈ ಫೀಲ್ಡಲ್ಲಿ ನನಗೆ ನಾನೇ ಬಾಸು. ನನಗೆ ಎಷ್ಟು ಬೇಕು ರಿಸ್ಕು ರಿವಾರ್ಡ್ ನನಗೆ ಗೊತ್ತಿರುತ್ತೆ. ಸೊ ನನಗೆ ಎಷ್ಟು ದಿನಕ್ಕೆ ಎಷ್ಟು ಟೈಮ್ ವರ್ಕ್ ಮಾಡ್ತೀನಿ ನನಗೆ ಗೊತ್ತಿರುತ್ತೆ. ಸೊ ವಾಟ್ ಎವರ್ ಟೈಮ್ ನಾನು ಫ್ಯಾಮಿಲಿಗೆ ಕೊಡಬೇಕಾ ಇಲ್ಲ ಪರ್ಸ್ನಲ್ ಲೈಫಿಗೆ ಕೊಡಬೇಕಾ, ದಟ್ ಸ್ಪೆಂಡಿಂಗ್ ಟೈಮ್ ನನಗೆ ಗೊತ್ತಿರುತ್ತೆ. ರಿಸ್ಕ್ ಇಲ್ಲ ಅಂತಲ್ಲ, ಸೊ ರಿಸ್ಕ್ ಇದ್ದೇ ಇದೆ. ಸೊ ನಿಮ್ಗೆ ಯಾವ ಫೀಲ್ಡಲ್ಲಿ ರಿಸ್ಕ್ ಇರಲ್ಲ ಅಂತ ಹೇಳಿ, ಆ ಫೀಲ್ಡಲ್ಲಿ ನಾನು ಬೇಕಾದ್ರೆ ಬಂದು ಆರಾಮ್ಸೆ ಕೆಲಸ ಮಾಡ್ತೀನಿ. ಲೈಕ್ ದೆರ್ ಇಸ್ ನೋ ರಿಸ್ಕ್ ಅನ್ನೋದು, ಓಕೆನಾ. ಓಕೆ, ಇದಿಷ್ಟಿತ್ತು ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ವಿಡಿಯೋ. ತುಂಬ ಲೆಂತಿ ವಿಡಿಯೋ ಆಗಿರುತ್ತೆ, ತುಂಬ ಸ್ಟೋರಿಗಳು ಕೇಳಿರ್ತೀರ. ದಟ್ಸ್ ಓಕೆ, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಸ್ಟೋರಿ ಥಿಂಗ್ಸ್ ಅಂತಲ್ಲ. ಪ್ರಾಕ್ಟಿಕಾಲಿಟಿ ಬಗ್ಗೆ ನಿಮಗೆ ಒಂದು ಗೈಡೆನ್ಸ್ ಬೇಕು, ಅದನ್ನು ನಾನು ಗೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್.